ವೆಲ್ ಮೇಡ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ಪ್ರಥಮ DLED ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಮೌಲ್ಯಾಂಕನ ಹಾಗೂ ಮೌಲ್ಯಮಾಪನ ಎಂಬ ವಿಷಯದ ಬಗ್ಗೆ ಟಾಪ್ 10 ವೆರಿ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವಶನ್ಸನ್ನು ನಾನು ಡಿಸ್ಕಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಇದು 100% ಪರೀಕ್ಷೆಯಲ್ಲಿ ಖಚಿತವಾಗಿ ಕೇಳಬಹುದಾದಂತಹ ಪ್ರಶ್ನೆಗಳು. ನಿಮಗೆಲ್ಲ ಗೊತ್ತಿದೆ, ಈ ಒಂದು ಶೈಕ್ಷಣಿಕ ಮೌಲ್ಯಾಂಕನ ಹಾಗೂ ಮೌಲ್ಯಮಾಪನ 30 ಅಂಕಗಳಿಗೆ ನಿಮಗೆ ಎಕ್ಸಾಮ್ನಲ್ಲಿ ಕೇಳಲಾಗುತ್ತೆ. 15 ಅಂಕಗಳನ್ನು ನೀವು ತಗೊಳ್ಳೇಬೇಕು ಪಾಸಾಗೋದಕ್ಕೆ. ಅದಕ್ಕೆ ಈ 2 ಮಾರ್ಕ್ಸ್ ಕ್ವಶನ್ಸ್ ಏನಿದೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ MCQಗಳು ಮತ್ತು 2 ಮಾರ್ಕ್ಸ್ ಕ್ವಶನ್ಸು ನೀವು ಓದ್ಕೊಂಡು ಹೋಗಲೇಬೇಕಾಗತ್ತೆ. ಇದರಿಂದ ನೀವು ಉತ್ತಮ ಅಂಕಗಳನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ವಿತೌಟ್ ವೇಸ್ಟಿಂಗ್ ಟೈಮ್ ನಾವು ಕ್ವಶನ್ ನಂಬರ್ 1ಗೆ ಹೋಗೋಣ. ಕ್ವಶನ್ ನಂಬರ್ 1 ನೋಡಿ, ಇಲ್ಲಿ ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿ ಕಂಡುಬರುವ ಕಲಿಕಾ ಕೊಂಡಿಯ ಅಂಶಗಳನ್ನು ಸೂಚಿಸುವ ಚಿತ್ರವನ್ನು ಬರೆಯಿರಿ ಅಂತ ಇದೆ. ಇಲ್ಲಿ ಏನು ಪ್ರಶ್ನೆ ಇದೆ ನೋಡ್ಕೊಳ್ಳಿ. ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿ ಕಂಡುಬರತಕ್ಕಂಥ ಕಲಿಕಾ ಕೊಂಡಿಯ ಅಂಶಗಳನ್ನು ಸೂಚಿಸುವಂಥ ಚಿತ್ರವನ್ನು ರಚಿಸಿ ಅಂತ ಇದೆ. ನೋಡಿ, ಇದು ಒಂದು ಚಿತ್ರ. ಈ ಒಂದು ಚಿತ್ರ ಹಾಕಿದ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿ ಕಂಡುಬರುವ ಕಲಿಕಾ ಕೊಂಡಿಯ ಅಂಶವನ್ನು ಸೂಚಿಸುವ ಚಿತ್ರ ಅಂತ ಹೆಡ್ಲೈನ್ ಹಾಕ್ಕೊಂಡಿದ್ದೀನಿ ನಾನು. ಇಲ್ಲಿ ನೋಡಿ, ಉದ್ದೇಶಗಳಿದೆ, ಪಾಠದ ವಿಷಯ, ಮೌಲ್ಯಮಾಪನದ ಸಾಧನಗಳು ಮತ್ತು ತಂತ್ರಗಳು, ಕಲಿಕಾ ಅನುಭವಗಳು. ಇದು 4 ಅಂಶಗಳನ್ನು ನೀವೇನು ಮಾಡಬೇಕು, ಇದೇ ಥರ ನೀವು ಚಿತ್ರವನ್ನು ರಚನೆ ಮಾಡಿದಾಗ ನಿಮಗೆ ಖಂಡಿತವಾಗಿ 2 ಅಂಕಗಳು ಸಿಗುತ್ತೆ. ಈ ಕಲಿಕಾ ಕೊಂಡಿಯ ಅಂಶಗಳು ಯಾವ್ದ್ಯಾವುದು ಅಂದರೆ 4 ಆಗುತ್ತೆ. ಉದ್ದೇಶಗಳಾಗುತ್ತೆ, ಪಾಠದ ವಿಷಯ ಆಗುತ್ತೆ, ಮೌಲ್ಯಮಾಪನದ ಸಾಧನಗಳು ಮತ್ತು ತಂತ್ರಗಳು ಆಗುತ್ತೆ, ಮತ್ತು ಕಲಿಕಾ ಅನುಭವಗಳಾಗುತ್ತೆ. ಹೀಗೆ 4 ಅಂಶಗಳಿರುತ್ತೆ. ಒಂದಕ್ಕೊಂದು ಸಂಬಂಧ ಇರುತ್ತೆ, ಒಂದಕ್ಕೊಂದು ಕಲಿಕಾ ಕೊಂಡಿಗಳು ಅಂತ ನಾವು ಹೇಳ್ತೀವಿ ಇದನ್ನು. ಈ ಕಲಿಕಾ ಕೊಂಡಿಯ ಅಂಶಗಳನ್ನು ನೀವು ನೆನಪಲ್ಲಿ ಇಟ್ಟುಕೊಂಡಿದ್ದೇ ಆದಲ್ಲಿ ನಿಮಗೆ ಖಂಡಿತ ಎಷ್ಟು ಅಂಕಗಳು ಸಿಗುತ್ತೆ? 2 ಅಂಕಗಳು ನಿಮಗೆ ಸಿಗುತ್ತೆ. ಕ್ವಶನ್ ನಂಬರ್ 2ಗೆ ಹೋಗೋಣ ನಾವು. ಕ್ವಶನ್ ನಂಬರ್ 2ನಲ್ಲಿ ಪ್ರಶ್ನೆ ಏನಿದೆ ನೋಡಿ, ಪಠ್ಯಕ್ರಮದಲ್ಲಿನ ವ್ಯಾಸಂಗಿಕವಲ್ಲದ ಕ್ಷೇತ್ರಗಳು ಯಾವುದು ಅಂತ ಇದೆ. ಅವುಗಳ ಮೌಲ್ಯಮಾಪನಕ್ಕೆ ಬಳಸುವ ತಂತ್ರಗಳು ಯಾವುವು ಅಂತ ಇದೆ. ಪಠ್ಯಕ್ರಮದಲ್ಲಿನ ವ್ಯಾಸಂಗಿಕವಲ್ಲದ ಅಂದರೆ ಸ್ಟಡಿ ಮಾಡದಲೇ ಇರತಕ್ಕಂಥ ಕ್ಷೇತ್ರಗಳು ಯಾವುದು, ಅವುಗಳ ಮೌಲ್ಯಮಾಪನಕ್ಕೆ ಬಳಸುವ ತಂತ್ರಗಳು ಯಾವುದು ಅಂತಕ್ಕಂಥದ್ದಿದೆ. ಇಲ್ಲಿ ನೋಡಿ, ಎ ಅಂತ ಹಾಕ್ಕೊಂಡಿದ್ದೀನಿ ನಾನು. ಇದು ವ್ಯಾಸಂಗಿಕವಲ್ಲದ ಕ್ಷೇತ್ರಗಳು ಮತ್ತು ಬಿ ಮೌಲ್ಯಮಾಪನ ತಂತ್ರಗಳು. ಇಲ್ಲಿ 2 ಪ್ರಶ್ನೆಗಳಿದೆ, ವ್ಯಾಸಂಗಿಕವಲ್ಲದ ಕ್ಷೇತ್ರಗಳು ಮತ್ತು ಮೌಲ್ಯಮಾಪನಕ್ಕೆ ಬಳಸುವ ತಂತ್ರಗಳು ಅಂತ ಇದೆ. ಏನಲ್ಲಿ ವ್ಯಾಸಂಗಿಕವಲ್ಲದ ಕ್ಷೇತ್ರಗಳನ್ನು ಹಾಕ್ಕೊಂಡಿದ್ದೀನಿ. ಮೊದಲನೇದು ಆರೋಗ್ಯ ಮತ್ತು ದೈಹಿಕ ಶಿಕ್ಷಣ, ಇದು ವ್ಯಾಸಂಗ ಮಾಡೋದಿಲ್ಲ. ಕಲಾ ಶಿಕ್ಷಣ ವ್ಯಾಸಂಗಿಕವಲ್ಲ. ಸಂಗೀತ ವ್ಯಾಸಂಗಿಕವಲ್ಲ. ಸಾಮಾಜಿಕ ಉಪಯೋಗಿ ಉತ್ಪಾದನಾ ಕಾರ್ಯ, ಇದು ಕೂಡ ವ್ಯಾಸಂಗಿಕ ಅಲ್ಲ. ಈ ಸಾಮಾಜಿಕ ಉಪಯೋಗಿ ಉತ್ಪಾದನಾ ಕಾರ್ಯವನ್ನು SUPW ಅಂತ ಹೇಳ್ತೀವಿ, ಸೋಷಿಯಲ್ ಯೂಸ್ಫುಲ್ ಪ್ರೊಡಕ್ಟಿವ್ ವರ್ಕ್ ಅಂತ. SUPW ಅಂತ ನಾವೇನು ಹೇಳ್ತೀವಿ, ಅದನ್ನು ಕನ್ನಡದಲ್ಲಿ ಸಾಮಾಜಿಕ ಉಪಯೋಗಿ ಉತ್ಪಾದನಾ ಕಾರ್ಯ. ಈ 4 ಏನು ಕ್ಷೇತ್ರಗಳಿದೆ ಅದು ವ್ಯಾಸಂಗಿಕವಲ್ಲದ ಕ್ಷೇತ್ರಗಳು. ಯಾವುದ್ಯಾವುದು? ಆರೋಗ್ಯ ಮತ್ತು ದೈಹಿಕ ಶಿಕ್ಷಣ, ಕಲಾ ಶಿಕ್ಷಣ, ಸಂಗೀತ, ಸಾಮಾಜಿಕ ಉಪಯೋಗಿ ಉತ್ಪಾದನಾ ಕಾರ್ಯ. ಯಾಕೆಂದರೆ ಇದ್ರ ಬಗ್ಗೆ ನೀವು ರಿಟರ್ನ್ ಎಕ್ಸಾಮಿನೇಷನ್ ಕೊಡೋ ಹಾಗಿಲ್ಲ. ಇದು ವ್ಯಾಸಂಗಿಕವಲ್ಲದ ಕ್ಷೇತ್ರಗಳು. ಇದನ್ನು ಮೌಲ್ಯಮಾಪನ ಹೇಗೆ ಮಾಡಬೇಕು? ಇದನ್ನು ಮೌಲ್ಯಮಾಪನ ಮಾಡೋದು ಬಿನಲ್ಲಿದೆ. ಮೌಲ್ಯಮಾಪನ ತಂತ್ರಗಳು ಯಾವ್ದ್ಯಾವುದು ಅಂದರೆ, ವೀಕ್ಷಣೆಯಿಂದ ಮೌಲ್ಯಮಾಪನ ಮಾಡ್ಬೋದು, ಅಭಿಕ್ಷಮತೆ ಪರೀಕ್ಷೆಗಳನ್ನು ನಾವೇನು ಮಾಡ್ಬೋದು, ಕಂಡಕ್ಟ್ ಮಾಡ್ಬೋದು, ಆಸಕ್ತಿ ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡ್ಬೋದು, ಮನೋಭಾವ ಮಾಪನ ಮಾಡ್ಬೋದು, ಸೃಜನಶೀಲತೆ ಪರೀಕ್ಷೆಗಳನ್ನು ನಾವು ಕಂಡಕ್ಟ್ ಮಾಡ್ಬೋದು, ವ್ಯಕ್ತಿತ್ವ ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡ್ಬೋದು. ಇದು ತಂತ್ರಗಳು. ಮೊದಲ ಏನಲ್ಲಿ ನಾನೇನು ಹಾಕೀನಿ, ವ್ಯಾಸಂಗಿಕವಲ್ಲದ ಕ್ಷೇತ್ರಗಳು. ಯಾಕೆ ಅಂತ ಹೇಳಿದ್ರೆ ಪ್ರಶ್ನೆ ಮೊದಲನೇದು ವ್ಯಾಸಂಗಿಕವಲ್ಲದ ಕ್ಷೇತ್ರಗಳು ಅಂತ ಇದೆ. ಏನಲ್ಲಿ ವ್ಯಾಸಂಗಿಕವಲ್ಲದ ಕ್ಷೇತ್ರಗಳನ್ನು ಹಾಕಿದೆ. ಬಿನಲ್ಲಿ ಏನಿದೆ, ಮೌಲ್ಯಮಾಪನಕ್ಕೆ ಬಳಸುವ ತಂತ್ರಗಳು ಅಂತ ಇದೆ. ಇಲ್ಲಿ ಮೌಲ್ಯಮಾಪನ ತಂತ್ರಗಳು ಅಂತ ಇದೆ ಹಾಕಿದೆ ನಾನು. ವೀಕ್ಷಣೆ, ಅಭಿಕ್ಷಮತೆ, ಆಸಕ್ತಿ, ಮನೋಭಾವ, ಸೃಜನಶೀಲತೆ, ವ್ಯಕ್ತಿತ್ವ ಪರೀಕ್ಷೆಗಳು, ಇದೆಲ್ಲ ಏನು ಮಾಡ್ಬೋದು ನಾವು ಕಂಡಕ್ಟ್
ಮಾಡ್ಬೋದು. ಇಷ್ಟನ್ನು ನೀವು ನೆನಪಲ್ಲಿ ಇಟ್ಕೊಂಡಿರೋದ್ರಲ್ಲಿ ನಿಮಗೆ 2 ಅಂಕ ನಿಮಗೆ ಸುಲಭವಾಗಿ ಲಭ್ಯ ಆಗುತ್ತೆ. ಕ್ವಶನ್ 3ಗೆ ಹೋಗೋಣ ನಾವು. ಕ್ವಶನ್ 3ನಲ್ಲಿ ಬಹಳ ಸುಲಭವಾದಂಥ ಪ್ರಶ್ನೆ ಇದೆ. ನೈದಾನಿಕ ಪರೀಕ್ಷೆ ಎಂದರೇನು ಅಂತ ಇದೆ. ಅಂದರೆ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ. ಅದರ ಮೀನಿಂಗ್ ಕೇಳಿದ್ದಾವೆ. ಆನ್ಸರ್ ನೋಡಿ. ವಿದ್ಯಾರ್ಥಿಯ ದೌರ್ಬಲ್ಯಗಳನ್ನು ನಿಖರವಾಗಿ ಪತ್ತೆ ಹಚ್ಚುವ ಪರೀಕ್ಷೆಯನ್ನು ನೈದಾನಿಕ ಪರೀಕ್ಷೆ ಎಂದು ಕರೆಯುತ್ತಾರೆ. ಅಂದರೆ ವಿದ್ಯಾರ್ಥಿಯ ದೌರ್ಬಲ್ಯಗಳನ್ನು ನಿಖರವಾಗಿ ಪತ್ತೆ ಹಚ್ಚುವಂಥ ಪರೀಕ್ಷೆಯನ್ನು ನಾವೇ ಅಂತೀವಿ ನೈದಾನಿಕ ಪರೀಕ್ಷೆ. ಅಂದರೆ ಯಾವ ಒಂದು ದೌರ್ಬಲ್ಯಗಳಿದೆ, ಕಲಿಕಾ ದೌರ್ಬಲ್ಯಗಳು ಏನಿದೆ ಅದನ್ನು ಪತ್ತೆ ಹಚ್ಚುವಂತಹ ಪರೀಕ್ಷೆಯನ್ನು ನಾವು ನೈದಾನಿಕ ಪರೀಕ್ಷೆ ಅಂತ ಹೇಳ್ತೀವಿ. ನೀವು ಕಲಿಕಾ ದೌರ್ಬಲ್ಯಗಳು ಅಂತ ಹೇಳ್ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ಮತ್ತು ಇದರ ಅಗತ್ಯತೆ ಏನು, ಏನಕ್ಕೆ ಇದನ್ನು ನಾವು ನೈದಾನಿಕ ಪರೀಕ್ಷೆ ಮಾಡಬೇಕು ಅಂದಾಗ ಅಗತ್ಯತೆ ಅಂತ ಇದೆ ನೋಡಿ. ಇದನ್ನು ನೀವು ಖಂಡಿತವಾಗೂ ಏನು ಮಾಡಬೇಕು, ಅಲ್ಲಿ ಅಟೆಂಡ್ ಮಾಡಲೇಬೇಕು. 2 ಲೈನ್ಸ್ ಬರೆದ್ರೆ ಸಾಕಾಗಲ್ಲ. ಇಲ್ಲಿ ಕಲಿಕೆಯ ಸಮಸ್ಯೆಗಳನ್ನು ಪತ್ತೆ ಹಚ್ಚಲು ನೋಡಿ. ಮೊದಲನೇದು ಕಲಿಕೆಯ ಸಮಸ್ಯೆಗಳನ್ನು ಪತ್ತೆ ಹಚ್ಚಲು ನಾವೇನು ಮಾಡ್ತೀವಿ, ಈ ನೈದಾನಿಕ ಪರೀಕ್ಷೆಯ ಅಗತ್ಯತೆ ನಮಗೆ ಇರುತ್ತೆ ಅಂತ. ಮತ್ತು ದೌರ್ಬಲ್ಯದ ಕಾರಣವನ್ನು ಗುರುತಿಸಲು, ಯಾಕೆ ವಿದ್ಯಾರ್ಥಿಗಳಲ್ಲಿ ಕಲಿಕಾ ದೌರ್ಬಲ್ಯಗಳಿದೆ, ಕಾರಣ ಏನು, ಅದನ್ನು ಐಡೆಂಟಿಫೈ ಮಾಡೋದಕ್ಕೆ ನಾವೇನು ಮಾಡ್ತೀವಿ, ನೈದಾನಿಕ ಪರೀಕ್ಷೆ ಮಾಡ್ತೀವಿ. ಅಷ್ಟೇ ಅಲ್ಲ, 3rd ಒನ್ ಪರಿಹಾರ ಕ್ರಮ ಕೈಗೊಳ್ಳಲು, ಅದನ್ನು ಸಾಲ್ವ್ ಮಾಡಬೇಕು, ಸೊಲ್ಯೂಷನ್ ಕಂಡುಹಿಡಿಬೇಕು ಅಂತಲೂ ನಾವೇನು ಮಾಡಬೇಕಾಗುತ್ತೆ, ನೈದಾನಿಕ ಪರೀಕ್ಷೆಯನ್ನು ಕೈಗೊಳ್ತೀವಿ. ಮತ್ತು ಗುರಿ ಸಾಧನೆಗೆ ನೆರವಾಗಲು, ಗುರಿ ಸಾಧನೆ ಏನು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ದೌರ್ಬಲ್ಯಗಳನ್ನು ನಾವೇನು ಮಾಡಬೇಕು, ಪತ್ತೆ ಹಚ್ಚಿ ವಿದ್ಯಾರ್ಥಿಯ ದೌರ್ಬಲ್ಯಗಳನ್ನು ಸರಿಪಡಿಸುವಂತಹ ಒಂದು ಗುರಿ ಸಾಧನೆ ಏನಿದೆ ಅದನ್ನು ನೆರವಾಗಲು ಸಹಾಯ ಮಾಡಲು ಇದೇನು ಮಾಡುತ್ತೆ, ಅಗತ್ಯ ಇದೆ ಅಂತಕ್ಕಂಥದ್ದು. ಇಲ್ಲಿ ನೈದಾನಿಕ ಪರೀಕ್ಷೆ ಅಂತ ಹೇಳಿದ್ರೆ ವಿದ್ಯಾರ್ಥಿಯ ದೌರ್ಬಲ್ಯಗಳು ಅಂದರೆ ಕಲಿಕಾ ದೌರ್ಬಲ್ಯಗಳನ್ನು ನಿಖರವಾಗಿ ಪತ್ತೆ ಹಚ್ಚುವಂಥ ಒಂದು ಪರೀಕ್ಷೆಯನ್ನು ನೈದಾನಿಕ ಪರೀಕ್ಷೆ ಅಂತ ಹೇಳ್ತೀವಿ. ಇದರ ಅಗತ್ಯತೆ ಏನು, ಕಲಿಕೆಯ ಸಮಸ್ಯೆಗಳನ್ನು ಪತ್ತೆ ಹಚ್ಚಬೇಕು, ದೌರ್ಬಲ್ಯದ ಕಾರಣವನ್ನು ಗುರುತಿಸಬೇಕು, ಪರಿಹಾರ ಕ್ರಮ ಕೈಗೊಳ್ಳಬೇಕು, ಗುರಿ ಸಾಧನೆಗೆ ನೆರವಾಗಲು ಈ ಒಂದು ಎಕ್ಸಾಮನ್ನು ನಾವು ಮಾಡ್ತೀವಿ ಅಂತಕ್ಕಂಥದ್ದು. ಇಷ್ಟನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ 2 ಅಂಕಗಳು ಸುಲಭವಾಗಿ ಲಭ್ಯ ಆಗುತ್ತೆ. ಕ್ವಶನ್ 4ಗೆ ಹೋಗೋಣ ನಾವು. ಸಂದರ್ಶನ ತಂತ್ರವನ್ನು ಬಳಸುವ 4 ಸಂದರ್ಭಗಳನ್ನು ಬರೆಯಿರಿ. ಸಂದರ್ಶನ ತಂತ್ರವನ್ನು ಅಂದರೆ ಇಂಟರ್ವ್ಯೂ ಮಾಡಬೇಕಾದ್ರೆ ಅಂತಹ ಇಂಟರ್ವ್ಯೂ ತಂತ್ರವನ್ನು ಬಳಸುವಂಥ 4 ಸಂದರ್ಭಗಳು ಅಂದರೆ ಸನ್ನಿವೇಶಗಳು ಅಥವಾ ಸಿಚುವೇಶನ್ಸ್ ಅಂತ ಹೇಳ್ತೀವಲ್ಲ, ಅದು 4 ಸಂದರ್ಭಗಳನ್ನು ಬರೆಯಿರಿ ಅಂತ. ಸಂದರ್ಶನ ತಂತ್ರವನ್ನು ಬಳಸುವ 4 ಸಂದರ್ಭಗಳು ಯಾವ್ದು ಅಂತಕ್ಕಂಥದ್ದು ನೋಡೋಣ. ಇಲ್ಲಿ ಆನ್ಸರ್, ಸಂದರ್ಶನ ಮಾಡಬೇಕಾದ್ರೆ ಕೌಟುಂಬಿಕ ಹಿನ್ನೆಲೆ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತೀವಿ, ಆ ಸಂದರ್ಭ ಬರುತ್ತೆ. ನಾವು ಇಂಟರ್ವ್ಯೂ ಮಾಡಬೇಕಾದ್ರೆ ಅಥವಾ ಇಂಟರ್ವ್ಯೂಗೆ ಒಳಗಾದಾಗ ಕೌಟುಂಬಿಕ ಹಿನ್ನೆಲೆ ಬಗ್ಗೆ ಪ್ರಶ್ನೆಗಳು ಬಂದೇ ಬರುತ್ತೆ, ಆ ಸನ್ನಿವೇಶ ಆ ಸಂದರ್ಭಗಳು ಬರುತ್ತೆ. ಮತ್ತು ಶೈಕ್ಷಣಿಕ ಪರಿಸರ ಕೂಡ ಇರುತ್ತೆ. ಯಾಕೆಂದರೆ ಎಜುಕೇಷನಲ್ಲಿ ನಾವು ಏನು ಓದಿದ್ದೀವಿ, ನಮ್ಮ ಕ್ವಾಲಿಫಿಕೇಷನ್ ಏನು, ಅದರ ಬಗ್ಗೆ ಪ್ರಶ್ನೆಗಳು ಬರುತ್ತೆ 4 ಸಂದರ್ಭಗಳಲ್ಲಿ. ಇದು ಕೂಡ ಒಂದು ಸಂದರ್ಭ ಆಗುತ್ತೆ. ಮತ್ತು ಆಸಕ್ತಿ ಮತ್ತು ಹವ್ಯಾಸಗಳನ್ನು ಕೂಡ ಕೇಳ್ತಾರೆ. ಸಂದರ್ಶನ ಮಾಡಬೇಕಾದ್ರೆ ಈ ಒಂದು ಟೆಕ್ನಿಕ್ ಕೂಡ ಇರುತ್ತೆ, ತಂತ್ರವೂ ಇರುತ್ತೆ. ವಿದ್ಯಾರ್ಥಿ ಅಥವಾ ಕ್ಯಾಂಡಿಡೇಟಿನ ಅಭ್ಯರ್ಥಿ ಆಸಕ್ತಿ ಮತ್ತು ಹವ್ಯಾಸಗಳ ಬಗ್ಗೆ ಕೂಡ ಪ್ರಶ್ನೆಗಳನ್ನು ನಾವು ಕೇಳ್ಬೋದು, ಅಥವಾ ನಾವು ಅಭ್ಯರ್ಥಿ ಆದಾಗ ನಮಗೆ ಆ ಪ್ರಶ್ನೆಗಳನ್ನು ಕೇಳ್ತಾರೆ. ಮತ್ತು ಸಮಸ್ಯೆಗಳು ಮತ್ತು ಸವಾಲುಗಳು, ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳೇನು, ಸವಾಲುಗಳೇನು, ಈಗಾಗಲೇ ಬಂದಿರತಕ್ಕಂಥ ಸಮಸ್ಯೆಗಳೇನು, ನಿಮಗಿರ್ತಕ್ಕಂಥ ಸವಾಲುಗಳೇನು, ಈ ಪ್ರಶ್ನೆಯನ್ನು ಕೂಡ ನಾವು ಕೇಳಬಹುದು ಸಂದರ್ಶನ ತಂತ್ರವಾಗಿ. ಮತ್ತು ಯಶಸ್ಸು ಮತ್ತು ವೈಫಲ್ಯಗಳ ಮಾಹಿತಿ, ನಿಮಗೇನು ಯಶಸ್ಸು ಸಿಕ್ಕಿದೆ, ಏನು ವೈಫಲ್ಯಗಳಾಗಿದೆ ಅವೆಲ್ಲ ನಾವೇನು ಮಾಡ್ಬೋದು, ಕೇಳ್ಬೋದು. ಸಕ್ಸಸ್ ಮತ್ತು ಫೇಲ್ಯೂರ್ಸ್ ಇನ್ಫಾರ್ಮೇಷನ್ ಕೂಡ ನಾವೇನು ಮಾಡ್ಬೋದು, ಸಂದರ್ಶನ ತಂತ್ರವಾಗಿ ಬಳಸ್ಕೋಬೋದು. ಇಲ್ಲಿ 4 ಸಂದರ್ಭಗಳು ಅಂತ ಇದೆ, ನಾನು 5 ಸಂದರ್ಭಗಳನ್ನು ನಾನು ಇಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಕೌಟುಂಬಿಕ ಹಿನ್ನೆಲೆ, ಶೈಕ್ಷಣಿಕ ಪರಿಸರ, ಆಸಕ್ತಿ ಮತ್ತು ಹವ್ಯಾಸಗಳು, ಸಮಸ್ಯೆಗಳು ಮತ್ತು ಸವಾಲುಗಳು, ಯಶಸ್ಸು ಮತ್ತು ವೈಫಲ್ಯಗಳು. ಅಂದರೆ ಇಲ್ಲಿ ಸಂದರ್ಶನ ತಂತ್ರವನ್ನು ಬಳಸ್ತಕ್ಕಂಥ 4 ಸಂದರ್ಭಗಳಿದು. ಈ 4 ಸಂದರ್ಭಗಳ ಬಗ್ಗೆ ಪ್ರಶ್ನೆಗಳು ಕೇಳಲಾಗುತ್ತೆ ಅಂತಕ್ಕಂಥದ್ದು. ಇದು ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ ಖಂಡಿತ 2 ಅಂಕ ಸಿಗುತ್ತೆ. ಕ್ವಶನ್ ನಂಬರ್ 5 ಹೋಗೋಣ ನಾವು. ನೋಡಿ, ಕ್ವಶನ್ ನಂಬರ್ 5 ಏನಿದೆ, ಪ್ರಕ್ರಿಯಾ ಮಾಪನವನ್ನು ಅಳೆಯಲು ಬಳಸುವ ಸಾಧನಗಳನ್ನು ಪಟ್ಟಿ ಮಾಡಿ. ಪ್ರಕ್ರಿಯಾ ಮಾಪನವನ್ನು, ಪ್ರೋಸೆಸ್ನ ಅಳಿತಕ್ಕಂಥ ಮಾಪನವನ್ನು, ಪ್ರಕ್ರಿಯಾ ಮಾಪನವನ್ನು ಅಳೆಯಲು ಬಳಸುವ ಸಾಧನಗಳನ್ನು ಪಟ್ಟಿ ಮಾಡಿ ಅಂದಾಗ ಆನ್ಸರ್ಸ್ ಯಾವ್ಯಾವುದು ನೋಡಿ. ತಾಳೆಪಟ್ಟಿ, ದರ್ಜಾ ಮಾಪಕ,
ಸಾಂದರ್ಭಿಕ ದಾಖಲಾಪತ್ರ, ವೀಕ್ಷಣಾ ತಪಾಸೀಲು, KWL ಚಾರ್ಟ್, ಕೃತಿ ಸಂಪುಟ. ಇಷ್ಟನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ಖಂಡಿತ ನಿಮಗೆ 2 ಅಂಕ ಸಿಗುತ್ತೆ. ನೀವು ನೆನಪಲ್ಲಿ ಇಟ್ಕೋಬೇಕು. ಪ್ರಕ್ರಿಯೆ ಅಂದರೆ ಕಲಿಕಾ ಪ್ರಕ್ರಿಯೆ ಅಂತ ಅಂದ್ಕೊಳ್ಳಿ. ಮಾಪನವನ್ನು ಅಳೆಯಲು ಬಳಸುವ ಸಾಧನಗಳನ್ನು ಪಟ್ಟಿ ಮಾಡಿ ಅಂದಾಗ ತಾಳೆಪಟ್ಟಿ, ದರ್ಜಾ ಮಾಪಕ, ಸಾಂದರ್ಭಿಕ ದಾಖಲು ಪತ್ರ, ವೀಕ್ಷಣಾ ತಪಾಸೀಲು, KWL ಚಾರ್ಟು, ಕೃತಿ ಸಂಪುಟ ಇದೆಲ್ಲದನ್ನು ಏನು ಮಾಡ್ಬೋದು ನಾವು ಸಾಧನಗಳಾಗಿ ಬಳಸಬಹುದು. ಇದು ನೆನಪಲ್ಲಿ ಇಟ್ಕೊಂಡು ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಕ್ವಶನ್ ನಂಬರ್ 6 ಹೋಗೋಣ ನಾವು. ಕ್ವಶನ್ ನಂಬರ್ 6 ಅರಿವಿನ ಪ್ರಕ್ರಿಯೆ ಒಳಗೊಂಡಿರುವ 6 ವರ್ಗಗಳನ್ನು ಬರೆಯಿರಿ. ಎಷ್ಟು? 6. ಅರಿವಿನ ಅಂದರೆ ತಿಳುವಳಿಕೆ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಪ್ರೋಸೆಸ್ನ ಒಳಗೊಂಡಿರ್ತಕ್ಕಂಥ 6 ವರ್ಗಗಳನ್ನು 6 ವರ್ಗಗಳನ್ನು ನೀವೇನು ಮಾಡಿ ಇಲ್ಲಿ ಬರೆಯಿರಿ ಅಂತ ಇದೆ. ಮೊದಲನೇದೇನು, ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಬ್ಲೂಮ್ಸಲ್ಲಿ ಬರುತ್ತೆ. ಇದು ಬ್ಲೂಮ್ಸ್ ರಿವೈಸ್ಡ್ ಟೆಕ್ಸೋನಮಿನಲ್ಲಿ ಬರುತ್ತೆ. ಬ್ಲೂಮ್ಸಿನ ರಿವೈಸ್ ಟೆಕ್ಸೋನಮಿನಲ್ಲಿ ಬರುತ್ತೆ. ಮೊದಲನೇದೇನಾಗುತ್ತೆ, ಸ್ಮರಿಸು ಅಂದರೆ ಇಂಗ್ಲೀಷಲ್ಲಿ ನಾವು ರಿಮೆಂಬರ್ ಅಂತೀವಿ. ಆಮೇಲೆ ಅರ್ಥೈಸು ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಿ. ಅನ್ವಯಿಸು ಅಂದರೆ ಅಪ್ಲೈ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ. ವಿಶ್ಲೇಷಿಸು, ಇಲ್ಲಿ ಅನಲೈಸ್ ಅಂತ ಹೇಳ್ತೀವಿ. ಮೌಲ್ಯೀಕರಿಸು ಅಂದರೆ ಇವ್ಯಾಲ್ಯುವೇಟ್ ಅಂತ ಹೇಳ್ತೀವಿ. ಸೃಷ್ಟಿಸು ಅಂದರೆ ಕ್ರಿಯೇಟ್ ಅಂತ ಹೇಳ್ತೀವಿ. ಇದು ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲೂ ಕೇಳೋ ಸಾಧ್ಯತೆ ಇದೆ. ಇಲ್ಲಿ ಅಂದರೆ ಈ ಒಂದು ಅರಿವಿನ ಪ್ರಕ್ರಿಯೆ ಒಳಗೊಂಡಿರ್ತಕ್ಕಂಥ 6 ವರ್ಗಗಳು ಯಾವ್ದ್ಯಾವುದು ಅಂತ ಹೇಳಿದ್ರೆ ಸ್ಮರಿಸು, ಅರ್ಥೈಸು, ಅನ್ವಯಿಸು, ವಿಶ್ಲೇಷಿಸು, ಮೌಲ್ಯೀಕರಿಸು, ಮೌಲ್ಯಮಾಪನ ಮಾಡುವಂಥ, ಸೃಷ್ಟಿಸು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಹೀಗೆ ಬರಬೇಕಿದು. ಇದು ಹಿಂದೆ ಮುಂದೆ ಆಗೋ ಹಾಗಿಲ್ಲ. ಮೊದಲು ಏನು ಬರಬೇಕು, ಸ್ಮರಿಸುನೇ ಬರಬೇಕು, ಆಮೇಲೆ ಅರ್ಥೈಸುನೇ ಇರಬೇಕು, ಆಮೇಲೆ ಅನ್ವಯಿಸೇ ಇರಬೇಕು, ಆಮೇಲೆ ವಿಶ್ಲೇಷಣೆನೇ ಇರಬೇಕು, ಆಮೇಲೆ ಮೌಲ್ಯಮಾಪನನೇ ಇರಬೇಕು, ಆಮೇಲೆ ಸೃಷ್ಟಿಸು, ಹೀಗೆ ಇರಬೇಕು. ಇದರಲ್ಲಿ ಅದಲು ಬದಲು ಮಾಡೋ ಹಾಗಿಲ್ಲ. ಇದು ಕ್ರಮಬದ್ಧವಾಗಿ ಹೀಗೆ ಅಟೆಂಡ್ ಮಾಡಬೇಕು. ಬ್ಲೂಮ್ಸಿನ ರಿವೈಸ್ ಟೆಕ್ಸೋನಮಿನಲ್ಲಿ ಇದು ಬರುತ್ತೆ. ಇದು ನೀವು ನೆನಪಲ್ಲಿ ಇಟ್ಕೊಂಡ್ರೆ ಖಂಡಿತ ನಿಮಗೆ 2 ಅಂಕಗಳು ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 7 ಹೋಗೋಣ ನಾವು. ಮೌಲ್ಯಮಾಪನದ 4 ತಂತ್ರಗಳಿಗೆ ಸೂಕ್ತ ಸಾಧನಗಳನ್ನು ಬರೆಯಿರಿ. ಮೌಲ್ಯಮಾಪನದಲ್ಲಿ 4 ತಂತ್ರಗಳಿದೆ. ಆ ತಂತ್ರಗಳಿಗೆ ಸೂಕ್ತ ಸಾಧನಗಳು ಯಾವುದು ಅಂತಕ್ಕಂಥದ್ದು. ಈ ಮೊದಲು ತಂತ್ರಗಳನ್ನು ನೋಡೋಣ. ತಂತ್ರಗಳು ಯಾವ್ದು? ಪರೀಕ್ಷಣಾ ತಂತ್ರ, ವೀಕ್ಷಣಾ ತಂತ್ರ, ಸಂದರ್ಶನ ತಂತ್ರ, ಸಮಾಜ ಮಿತಿ ತಂತ್ರ. ನೋಡಿ 4 ತಂತ್ರಗಳು ಯಾವ್ದು ಇಲ್ಲಿ ನಾನು ಹೇಳಿದ್ದೀನಿ ನೋಡಿ. ವೀಕ್ಷಣಾ ತಂತ್ರ, ಪರೀಕ್ಷಣಾ ತಂತ್ರ, ವೀಕ್ಷಣಾ ತಂತ್ರ, ಸಂದರ್ಶನ ಮತ್ತು ಸಮಾಜ ಮಿತಿ. ಇದರಲ್ಲಿ ಬರ್ತಕ್ಕಂಥ ಸೂಕ್ತ ಸಾಧನಗಳನ್ನು ನಾನೇನು ಮಾಡಿದ್ದೀನಿ ಮುಂದೆ ಹಾಕಿದ್ದೀನಿ. ಪರೀಕ್ಷಣದಲ್ಲಿ ಪರೀಕ್ಷೆ ಅಂತ ಮೌಖಿಕ ಪರೀಕ್ಷೆ ಬರುತ್ತೆ, ಲಿಖಿತ ಪರೀಕ್ಷೆ ಬರುತ್ತೆ, ಘಟಕ ಪರೀಕ್ಷೆ ಬರುತ್ತೆ, ಮಾಸಿಕ ಪರೀಕ್ಷೆ ಬರುತ್ತೆ. ಈ ಮೌಖಿಕ ಪರೀಕ್ಷೆ, ಲಿಖಿತ ಪರೀಕ್ಷೆ, ಘಟಕ ಪರೀಕ್ಷೆ, ಮಾಸಿಕ ಪರೀಕ್ಷೆನ ನಾವು ಸಾಧನಗಳು ಅಂತ ಹೇಳ್ತೀವಿ. ಈ ಪರೀಕ್ಷಣ ಅಂತಕ್ಕಂಥದ್ದು ತಂತ್ರ, ಮೊದಲನೇ ತಂತ್ರ. ನೆಕ್ಸ್ಟ್ ಸೆಕೆಂಡ್ ಒನ್ ವೀಕ್ಷಣಾ ತಂತ್ರ. ಇದರಲ್ಲಿ ಬರ್ತಕ್ಕಂಥ ಸಾಧನಗಳು ಯಾವುದಾದ್ರು? ವೀಕ್ಷಣಾ ತಪಾಸೀಲು, ದರ್ಜಾ ಮಾಪನ, ಸಾಂದರ್ಭಿಕ ದಾಖಲಾಪತ್ರ, ಸಂಚಿತ ದಾಖಲೆ, ಕ್ಯುಮ್ಯುಲೇಟಿವ್ ರೆಕಾರ್ಡ್ ಅಂತ ಹೇಳ್ತೀವಲ್ಲ ಅದು. ಇದು ವೀಕ್ಷಣಾ ತಂತ್ರದಲ್ಲಿ ಬರುತ್ತೆ. ಆಮೇಲೆ ಥರ್ಡ್ ಒನ್ ಸಂದರ್ಶನ ಅಂತಕ್ಕಂಥದ್ದು ಒಂದು ತಂತ್ರ. ಇದರಲ್ಲಿ ಸಾಧನ ಯಾವುದು? ಸಂದರ್ಶನ ತಪಾಸೀಲು, ದೃಶ್ಯ ಶ್ರಾವ್ಯ ಸಾಧನಗಳು. ಇದು ಏನು ಬರುತ್ತೆ? ಇದು ಸಾಧನಗಳು ಯಾವುದಕ್ಕೆ? ಸಂದರ್ಶನ ತಂತ್ರಕ್ಕೆ. ನಾಲ್ಕನೇ ಒಂದು ತಂತ್ರ ಯಾವುದು? ಮೌಲ್ಯಮಾಪನ ತಂತ್ರ ಯಾವುದು ಅಂದರೆ ಸಮಾಜ ಮಿತಿ, ಸೋಷಿಯೋಮೆಟ್ರಿಕ್ ಅಂತ ಹೇಳ್ತೀವಿ. ಇದರ ಒಂದು ಸಾಧನ ಯಾವುದು ಅಂದರೆ ಸಮಾಜ ಲೇಖ. ಒಂದೇ ಒಂದು ಸಾಧನ ಇದೆ. ಇಷ್ಟನ್ನು ನೀವು ನೆನಪಲ್ಲಿ ಇಟ್ಕೊಂಡು ನೀವು ಅಟೆಂಡ್ ಮಾಡಿದ್ರೆ ಎಕ್ಸಾಮಿನೇಷನ್ಸಲ್ಲಿ ನಿಮಗೆ 2 ಅಂಕ ಖಂಡಿತ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 8 ಹೋಗೋಣ. ಕ್ವಶನ್ ನಂಬರ್ 8 ನೋಡಿ. ನಿರಂತರ ಮೌಲ್ಯಮಾಪನದ ಉಪಯುಕ್ತತೆಯನ್ನು ತಿಳಿಸಿ ಅಂತ ಇದೆ. ಅಂದರೆ ಕಂಟಿನ್ಯೂಸ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್ ಮಾಡ್ತೀವಲ್ಲ, ಅದರ ಒಂದು ಉಪಯುಕ್ತತೆ ಏನು, ಅಂದರೆ ಉಪಯೋಗ ಏನು ಅಂತಕ್ಕಂಥದ್ದು ಪ್ರಶ್ನೆ. ಈ ಆನ್ಸರ್ ಇದೆ ನೋಡಿ. ನಾವು ಕಂಟಿನ್ಯೂಸ್ ಆಗಿ ಕಾಂಪ್ರಹೆನ್ಸಿವ್ ಆಗಿ ಇವ್ಯಾಲ್ಯೂಯೇಷನ್ ಮಾಡಿದಾಗ, CC ಮಾಡಿದಾಗ ಮಕ್ಕಳಿಗೆ ಏನು ಉಪಯೋಗ ಆಗುತ್ತೆ ಅಂತಕ್ಕಂಥದ್ದು, ಶಿಕ್ಷಕರಿಗೆ ಮಕ್ಕಳಿಗೆ ಉಪಯುಕ್ತತೆ ಏನು ಅಂತಕ್ಕಂಥದ್ದು ಪ್ರಶ್ನೆಯಲ್ಲಿ ಇಲ್ಲಿ ವಿದ್ಯಾರ್ಥಿಯ ಸಮಗ್ರ ಬೆಳವಣಿಗೆಗೆ ಸಹಕಾರಿಯಾಗುತ್ತೆ. ಮೊದಲನೇ ನೋಡಿ, ವಿದ್ಯಾರ್ಥಿಯ
ಸಮಗ್ರ ಬೆಳವಣಿಗೆಗೆ ಸಹಕಾರಿ ಮತ್ತು ದೌರ್ಬಲ್ಯಗಳನ್ನು ಗುರುತಿಸಲು ನೆರವಾಗುತ್ತದೆ. ಅಂದರೆ ವಿದ್ಯಾರ್ಥಿಗಳ ದೌರ್ಬಲ್ಯಗಳನ್ನು ಗುರುತಿಸಲು ಈ ಒಂದು ನಿರಂತರ ಮೌಲ್ಯಮಾಪನ ಏನಾಗುತ್ತೆ, ಸಹಾಯಕ ಆಗುತ್ತೆ ಅಂತಕ್ಕಂಥದ್ದು. ಥರ್ಡ್ ಒನ್ ಯಾವುದು, ಭಯರಹಿತ ಕಲಿಕೆಗೆ ಅವಕಾಶ ನೀಡುತ್ತದೆ. ಅಂದರೆ ಫಿಯರ್ಲೆಸ್ ಲರ್ನಿಂಗ್ ಉಂಟಾಗುತ್ತೆ ಅಂತ ಹೇಳ್ಬಿಟ್ಟು ಭಯರಹಿತ ಕಲಿಕೆಗೆ ಅವಕಾಶ ನೀಡುತ್ತೆ. ನಾಲ್ಕನೇದು, ಕಲಿಕೆಯ ಮಟ್ಟ ಏನಾಗುತ್ತೆ ತಿಳಿಯಲು ಏನಾಗುತ್ತೆ, ಸಹಕಾರಿಯಾಗುತ್ತೆ. ಮಕ್ಕಳ ಕಲಿಕಾ ಮಟ್ಟವನ್ನು ತಿಳ್ಕೊಬೋದು ನಾವು. ಮತ್ತು ಇದು ಶಿಕ್ಷಕರ ವಿಶ್ವಾಸ ಕೂಡ ಏನಾಗುತ್ತೆ, ಹೆಚ್ಚು ಮಾಡುತ್ತೆ. ಅದೇ ಥರ ಕೊನೆಯ ಒಂದು ಪಾಯಿಂಟ್ ಯಾವುದು ಅಂತ ಹೇಳಿದ್ರೆ, ಪೋಷಕರಿಗೆ ಪ್ರಗತಿ ಮಾಹಿತಿಯನ್ನು ನೀಡೋದಕ್ಕೂ ಕೂಡ ಇದು ಸಹಾಯಕ ಆಗುತ್ತೆ. ಹೀಗೆ ನಿರಂತರ ಮೌಲ್ಯಮಾಪನದ ಉಪಯುಕ್ತತೆಯನ್ನು ನಾನು ಕೆಳಗೆ ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ. ಇದನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ಖಂಡಿತ ನಿಮಗೆ 2 ಅಂಕಗಳು ಸಿಗುತ್ತೆ. ನಾವು ಕ್ವಶನ್ ನಂಬರ್ 9ಗೆ ಹೋಗೋಣ. ಕ್ವಶನ್ ನಂಬರ್ 9 ನೋಡಿ, ಸಹಪಾಠಿಗಳ ಮೌಲ್ಯಾಂಕನವನ್ನು ಹೇಗೆ ಪರಿಣಾಮಕಾರಿಯಾಗಿ ಜಾರಿಗೊಳಿಸುವಿರಿ? ಸಹಪಾಠಿಗಳು ಅಂದರೆ ಪೀರ್ ಇವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ. ಅದನ್ನು ಹೇಗೆ ಪರಿಣಾಮಕಾರಿಯಾಗಿ ನೀವು ಜಾರಿಗೊಳಿಸೋದಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಸಹಪಾಠಿಗಳು ಮೌಲ್ಯಮಾಪನ ಮಾಡಬೇಕು, ವಿದ್ಯಾರ್ಥಿಗಳ ಸಹಪಾಠಿಗಳೇ ಮೌಲ್ಯಮಾಪನ ಮಾಡಬೇಕು ಅಂತ ಹೇಳಿದ್ರೆ ಏನೇನು ಮಾಡಬೇಕು ಅಂತಕ್ಕಂಥದ್ದು ನಾವೇನು ಮಾಡಬೇಕು? ಆನ್ಸರ್ ನೋಡಿ, ಇಲ್ಲಿ ಸ್ಪಷ್ಟ ಮಾರ್ಗಸೂಚಿಯನ್ನು ನೀಡಬೇಕು. ವಿದ್ಯಾರ್ಥಿಗಳಿಗೆ ಸಹಪಾಠಿಗಳ ಮೌಲ್ಯಾಂಕನ ಮಾಡೋದಕ್ಕೆ ಸ್ಪಷ್ಟವಾದಂಥ ಮಾರ್ಗಸೂಚಿ ನೀಡಬೇಕಾಗತ್ತೆ. ಮೇಲ್ವಿಚಾರಣೆ ಮಾಡಬೇಕು, ಸೂಪರ್ವೈಸ್ ಮಾಡಬೇಕು, ಹೇಗೆ ಮಾಡ್ತಾ ಇದ್ದಾವೆ ಅಂತಕ್ಕಂಥದ್ದನ್ನು ನೋಡ್ಕೋಬೇಕಾಗತ್ತೆ. ಚಿಕ್ಕ ಗುಂಪುಗಳನ್ನು ರಚಿಸಬೇಕು, ಚಿಕ್ಕ ಗುಂಪುಗಳನ್ನು ರಚನೆ ಮಾಡಬೇಕು. ರಚನಾತ್ಮಕ ಟಿಪ್ಪಣಿಗಳನ್ನು ಉತ್ತೇಜಿಸಬೇಕು. ರಚನಾತ್ಮಕ ಟಿಪ್ಪಣಿಗಳಿದ್ದರೆ ಅದನ್ನು ಮೋಟಿವೇಟ್ ಮಾಡಬೇಕು, ಉತ್ತೇಜನವನ್ನು ಕೊಡಬೇಕು. ಪೂರ್ಣ ತರಬೇತಿ ನೀಡಬೇಕು, ಹೇಗೆ ಮೌಲ್ಯಾಂಕನ ಮಾಡಬೇಕು ಅಂತ ವಿಷಯದ ಬಗ್ಗೆ ಪೂರ್ಣ ತರಬೇತಿ ನೀಡಬೇಕು. ನೋಡಿ, ಇಷ್ಟು ವಿಷಯಗಳನ್ನು ನಾವೇನು ಮಾಡಬೇಕು, ಮಕ್ಕಳಿಗೆ ಸಹಪಾಠಿಗಳ ಮೌಲ್ಯಾಂಕನ ಮಾಡೋದಕ್ಕೆ ನಾವು ಹೇಳ್ಕೊಡ್ಬೇಕಾಗತ್ತೆ. ಏನೇನು ಅಂತಕ್ಕಂಥದ್ದು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಸ್ಪಷ್ಟವಾದಂಥ ಮಾರ್ಗಸೂಚಿಯನ್ನು ನೀಡಬೇಕಾಗತ್ತೆ, ಮೇಲ್ವಿಚಾರಣೆ ಮಾಡಬೇಕಾಗತ್ತೆ, ಚಿಕ್ಕ ಗುಂಪುಗಳನ್ನು ರಚನೆ ಮಾಡಬೇಕಾಗತ್ತೆ, ರಚನಾತ್ಮಕ ಟಿಪ್ಪಣಿಗಳನ್ನು ಉತ್ತೇಜನ ಮಾಡಬೇಕಾಗತ್ತೆ, ಪೂರ್ಣ ತರಬೇತಿ ನೀಡಬೇಕಾಗತ್ತೆ. ಇಷ್ಟೆಲ್ಲ ನಾವು ಮಾಡಬೇಕಾಗತ್ತೆ. ಇದನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ 2 ಅಂಕಗಳು ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 10ಗೆ ಹೋಗೋಣ. ಇದು ಈ ಒಂದು ವಿಡಿಯೋಯ ಕೊನೆಯ ಪ್ರಶ್ನೆ ಆಗಿರುತ್ತೆ. ಕ್ವಶನ್ ನಂಬರ್ 10 ಇದೆ ನೋಡಿ, ಶ್ರೇಣೀಕರಣ ಪದ್ಧತಿ ಅಂಕೀಕರಣ ಪದ್ಧತಿಗಿಂತ ಹೇಗೆ ಉತ್ತಮ? ನೋಡಿ, ಈ ಗ್ರೇಡ್ ಸಿಸ್ಟಮ್ ಕೊಡ್ತಕ್ಕಂಥದ್ದು ಮಾರ್ಕ್ ಸಿಸ್ಟಮ್ಗಿಂತ ಹೇಗೆ ಉತ್ತಮ ಅಂತ. ಶ್ರೇಣೀಕರಣ ಅಂದರೆ ಗ್ರೇಡ್ ಕೊಡ್ತಕ್ಕಂಥದ್ದು A+A, B+B, ಇದು ಶ್ರೇಣೀಕರಣ ಏನು ಗ್ರೇಡ್ ಸಿಸ್ಟಮ್ ಕೊಡ್ತೀವಲ್ಲ, ಅದು ಅಂಕೀಕರಣ ಪದ್ಧತಿಗಿಂತ ಹೇಗೆ ಉತ್ತಮ. ಅಂಕೀಕರಣ ಅಂದರೆ ನಾವೇನು ಪರ್ಸೆಂಟೇಜ್ ಕೊಡ್ತೀವಿ, ಮಾರ್ಕ್ಸ್ ಕೊಡ್ತೀವಲ್ಲ, ಅದಕ್ಕಿಂತ ಹೇಗೆ ಉತ್ತಮ. ಈ ಶ್ರೇಣೀಕರಣ ಪದ್ಧತಿ ಅಂಕೀಕರಣ ಪದ್ಧತಿಗಿಂತ ಹೇಗೆ ಉತ್ತಮ ಅನ್ನುವಂತಹ ಒಂದು ಪ್ರಶ್ನೆ. ಯಾಕೆ ಉತ್ತಮ ಅಂತ ಹೇಳಿದ್ರೆ, ಅನಾರೋಗ್ಯಕರ ಸ್ಪರ್ಧೆ ಕಡಿಮೆಯಾಗುತ್ತದೆ. ಅಂದರೆ ಅನ್ಹೆಲ್ತಿ ಕಾಂಪಿಟೇಷನ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ನನಗೆ 50% ಸಿಕ್ತು, ಅವನಿಗೆ 70 ಸಿಕ್ತು, ನನಗೆ 40 ಸಿಕ್ತು, ಇನ್ನೊಬ್ಬನಿಗೆ 80 ಸಿಗ್ಬಿಡ್ತು. ಈ ಥರದ ಅನಾರೋಗ್ಯ ಸ್ಪರ್ಧೆ ಏನಾಗುತ್ತೆ, ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು. ಇಲ್ಲಿ ಭಾಳ ಜನ A ಕ್ಯಾಟಗರಿನಲ್ಲಿ ಇರ್ತಾರೆ ಮತ್ತು B+ ಇರ್ತಾರೆ. ಇಲ್ಲಿ ಏನಾಗುತ್ತೆ, ಮಾರ್ಕ್ಸ್ ಏನಾಗುತ್ತೆ ಗೊತ್ತಾಗಲ್ಲ. ಇಲ್ಲಿ ಗ್ರೇಡ್ ಸಿಸ್ಟಮ್ ಏನಾಗುತ್ತೆ ಗೊತ್ತಾಗುತ್ತೆ. ಅದಕ್ಕೆ ಅನಾರೋಗ್ಯಕರ ಸ್ಪರ್ಧೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ವಿದ್ಯಾರ್ಥಿಗಳ ಒತ್ತಡ ಏನಾಗುತ್ತೆ, ಕಡಿಮೆ ಆಗುತ್ತೆ. 90% ತೊಗೋಬೇಕು, 99 ತೊಗೋಬೇಕು ಅಂತಕ್ಕಂಥ ಒತ್ತಡ ಏನಿದೆ ಅದು ಕಡಿಮೆ ಆಗುತ್ತೆ. ಮತ್ತು ಕೆಳಮಟ್ಟದ ಸಾಧಕರಿಗೆ ಉಪಶಮನ ಸಿಗುತ್ತದೆ. ಕೆಳಮಟ್ಟದಲ್ಲಿ ಈಗ ಸಾಧಕರು ಇರ್ತಾರೆ, ಅವ್ರಿಗೆ ಉಪಶಮನ ಸಿಗುತ್ತೆ. ಸ್ವಲ್ಪ ಏನಾಗುತ್ತೆ, ಬೆಟರ್ ಫೀಲ್ ಮಾಡ್ತಾರೆ ಅಂತಕ್ಕಂಥದ್ದು. ಮತ್ತು ನೆಕ್ಸ್ಟ್ ಪಾಯಿಂಟು 4ನೇ ಪಾಯಿಂಟ್ ಏನು ಅಂದರೆ, ವಿಶ್ವಾಸಾರ್ಹ ಮೌಲ್ಯಮಾಪನ ಸಾಧ್ಯವಾಗುತ್ತೆ. ಅಂದರೆ ವಿಶ್ವಸನೀಯ ಮೌಲ್ಯಮಾಪನ ಸಾಧ್ಯವಾಗುತ್ತೆ ಅಂತ ಹೇಳ್ಬಿಟ್ಟು. ಅಂದರೆ ವಿಶ್ವಸನೀಯ ಮೌಲ್ಯಮಾಪನ ಅಂದರೆ ಎಲ್ಲರಿಗೂ ಕೂಡ ಏನಾಗಿದೆ, ಆ ಒಂದು ಮೌಲ್ಯಮಾಪನದ ಮೇಲೆ ವಿಶ್ವಾಸ ಮೂಡುತ್ತೆ ಅಂತಕ್ಕಂಥದ್ದು. ವಿಶ್ವಾಸ ಅರ್ಹ ಮೌಲ್ಯಮಾಪನ ಏನಾಗುತ್ತೆ, ಸಾಧ್ಯ ಆಗುತ್ತೆ. ಕೊನೆಯ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಸಮಯ ಮತ್ತು ಸಂಪನ್ಮೂಲಗಳ ಉಳಿತಾಯ ಆಗುತ್ತೆ. ಸಮಯ ಮತ್ತು ಸಂಪನ್ಮೂಲಗಳ ಉಳಿತಾಯ ಆಗುತ್ತೆ ಅಂತಕ್ಕಂಥದ್ದು. ಇಷ್ಟು ಏನಿದೆ ಉತ್ತಮ ಅಂತ ಹೇಳೋದಕ್ಕೆ ನಮಗೆ ಅಂಶಗಳು ಸಿಗುತ್ತೆ. ಈ ಶ್ರೇಣೀಕರಣ ಪದ್ಧತಿ ಅಂಕೀಕರಣ ಪದ್ಧತಿಗಿಂತ ಹೇಗೆ ಉತ್ತಮ ಅಂದರೆ, ಮೊದಲು ಅನಾರೋಗ್ಯಕರ ಸ್ಪರ್ಧೆ ಕಡಿಮೆ ಆಗುತ್ತೆ, ವಿದ್ಯಾರ್ಥಿಗಳ ಒತ್ತಡ ಕಮ್ಮಿ ಆಗುತ್ತೆ, ಕೆಳಮಟ್ಟದ ಸಾಧಕರಿಗೆ ಉಪಶಮನ ಸಿಗುತ್ತೆ, ವಿಶ್ವಾಸಾರ್ಹ ಮೌಲ್ಯಮಾಪನ ಸಾಧ್ಯ ಆಗುತ್ತೆ, ಸಮಯ ಮತ್ತು ಸಂಪನ್ಮೂಲಗಳ ಉಳಿತಾಯ ಕೂಡ ಆಗುತ್ತೆ ಅಂತಕ್ಕಂಥ ಒಂದು ಅಂಶ ನಾವಿಲ್ಲಿ ತಿಳ್ಕೊಬೋದು.
ಸೊ ಇಷ್ಟು ನಾನು ನಿಮ್ಗೇನು ಮಾಡಿದ್ದೀನಿ ಹೇಳಿದ್ದೀನಿ. ಇದನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಖಂಡಿತ 2 ಅಂಕಗಳು ಲಭ್ಯ ಆಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು 10 ಪ್ರಶ್ನೆಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ. ಇದು ಎಕ್ಸಾಮ್ ಮಾಸ್ಟರ್ ಟಿಪ್ ಅಂತ ಅಂದ್ಕೋಬೋದು. ಯಾಕಂದರೆ ಈ ಪ್ರಶ್ನೆಗಳನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿದರೆ DLED ಪರೀಕ್ಷೆಯಲ್ಲಿ 2 ಅಂಕಗಳ ಪ್ರಶ್ನೆಗಳು ಸುಲಭವಾಗಿ ಉತ್ತರ ಬರೀಬೋದು. ಯಾಕೆಂದರೆ ಇದೇ ಪ್ರಶ್ನೆಗಳು ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಇದು ಟಾಪ್ 10 ಪ್ರಶ್ನೆಗಳು ಅಂತ ನಾನು ಏನು ಮಾಡಿದ್ದೀನಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾಯಿದ್ದೀನಿ. ಟಾಪ್ ಸ್ಕೋರಿಂಗ್ ಕ್ವಶನ್ಸ್ ಇದು, ಈಸಿ ಟು ರಿಮೆಂಬರ್. ಯಾಕೆಂದರೆ ನಾನು ಪಾಯಿಂಟ್ ವೈಸ್ ನಾನು ಏನು ಮಾಡಿದ್ದೀನಿ ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ. ಅದಕ್ಕೆ ನೆನಪಲ್ಲಿ ಇಟ್ಕೊಳಕ್ಕೂ ಏನಾಗುತ್ತೆ, ಬಹಳ ಸುಲಭ ಆಗುತ್ತೆ. ಮತ್ತು ಎಕ್ಸಾಮ್ ಓರಿಯೆಂಟೆಡ್ ಆನ್ಸರ್ಸ್ ಇದೆ ಇದು. ಮತ್ತು ಕ್ವಶನ್ಸ್ ಕೂಡ ಈಗಾಗಲೇ ಎಕ್ಸಾಮಲ್ಲಿ ಬಂದಿರತಕ್ಕಂಥದ್ದು ಅನೇಕ ಸಲ ಈ ಪ್ರಶ್ನೆಗಳು ಕೇಳಿದ್ದಾವೆ. ಮುಂದೆ ನಿಮ್ಮ ಎಕ್ಸಾಮ್ನಲ್ಲಿ ಬರ್ತಕ್ಕಂಥ ಚಾನ್ಸಸ್ಸು ತುಂಬ ಇದೆ. ಅದಕ್ಕೆ ಈ ಪ್ರಶ್ನೆಗಳು ಏನು ಮಾಡಿದ್ದೀನಿ ನಿಮ್ಮ ಜೊತೆ ನಾನು ಚರ್ಚೆ ಮಾಡಿದ್ದೀನಿ. ನಿಮಗೆ ಈ ಒಂದು ವಿಡಿಯೋದಿಂದ ಅನುಕೂಲ ಆಗ್ತಾಯಿದೆ, ಉಪಯೋಗ ಆಗ್ತಾಯಿದೆ ಅಂತ ಹೇಳಿದ್ರೆ ನೀವು ಇದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನನ್ನ ಚಾನಲ್ ನೇಮ್ ರೈಸ್ ಅಪ್ ಮೋಟಿವ್ಸು. ಕಲಿಯೋಣ, ಬೆಳೆಯೋಣ, ಯಶಸ್ವಿ ಆಗೋಣ ಅಂತ ಹೇಳಿಬಿಟ್ಟು ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಯಾಕೆಂದರೆ DLEDನಲ್ಲಿ ನೀವು ಎಕ್ಸಾಮಿನೇಷನಲ್ಲಿ ಸಕ್ಸಸ್ ತೊಗೋಬೇಕು ಅಂದರೆ ಈ ವಿಡಿಯೋಗಳು ನಿಮಗೆ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳಿ ನಾನು ಈ ಒಂದು ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಥ್ಯಾಂಕ್ ಯು.